ಪದ್ಮಪುರಾಣದ ಸೃಷ್ಟಿಖಂಡದಲ್ಲಿ ನಾವಿದ್ದೇವೆ. ಸೃಷ್ಟಿಖಂಡದ ಆರಂಭದಲ್ಲಿಯೇ ಇದ್ದೇವೆ. ತುಂಬ ವಿಷಯಗಳನ್ನು ನಾವು ನೋಡಲಿಕ್ಕುಂಟು. ಇವತ್ತು ಸಾಮಾನ್ಯವಾಗಿ ಒಂದಿಷ್ಟು ಹೆಚ್ಚು ವಿಷಯಗಳನ್ನು ನಾವು ಪರಾಮರ್ಶೆ ಮಾಡಬೇಕು. ಆ ದೃಷ್ಟಿಯಿಂದ ಇವತ್ತಿನ ಚಿಂತನೆಯನ್ನು ನಡೆಸುವ ನಿನ್ನೆ ಕೆಲವು ವಿಷಯಗಳನ್ನು ಹೇಳಿದ್ದೆ. ಜಗತ್ತಿನ ಸೃಷ್ಟಿ ಹೇಗಾಯಿತು ಎನ್ನುವ ವಿಷಯವನ್ನು ಪುರಾಣ ಹೇಳ್ತದೆ ಅಂತ. ಸರ್ಗ ಎನ್ನುವ ಒಂದು ಲಕ್ಷಣ ಪುರಾಣದ್ದು. ಹಾಗಾಗಿ ಸೃಷ್ಟಿ ಹೇಗಾಯಿತು ಅಂತ ಜಗತ್ ಸೃಷ್ಟಿಯ ಬಗ್ಗೆ ಪುರಾಣ ಹೇಳ್ತದೆ ಅಂತ. ಈ ವಿಷಯ ಕೇವಲ ಪುರಾಣದಲ್ಲಿ ಮಾತ್ರ ಅಲ್ಲ, ಎಲ್ಲ ಸಾಹಿತ್ಯದಲ್ಲೂ ಅಷ್ಟೇ. ಏಕೆ, ಜಗತ್ತಿನ ಎಲ್ಲ ದರ್ಶನಗಳು ಯಾವುದಾವುದನ್ನು ಜಗತ್ತಿನಲ್ಲಿ ದರ್ಶನ ಅಂತ ಕರೀತೇವೆ, ಮತ ಅಂತ ಕರೀತೇವೆ ಇವತ್ತಿನ ಪರಿಭಾಷೆಯಲ್ಲಿ. ಆ ಎಲ್ಲ ಮತಗಳೂ ಕೂಡ ಜಗತ್ತಿನ ಸೃಷ್ಟಿಯ ಬಗ್ಗೆ ತನ್ನದೇ ಆದ ಕಥೆಗಳನ್ನು ಹೇಳ್ತದೆ, ತನ್ನದೇ ಆದ ಚಿಂತನೆಗಳನ್ನು ಹೇಳ್ತದೆ. ಆದರೆ ತುಂಬ ವಿಶಿಷ್ಟವಾದ ಒಂದು ಅಂಶ ಅಂತಂದರೆ, ಚಾರ್ವಾಕರಂತಹ ಒಂದೆರಡು ಮತಗಳನ್ನು ಬಿಟ್ಟರೆ ಎಲ್ಲರೂ ಒಪ್ಪುವಂಥದ್ದು ಏನು ಅಂತಂದರೆ, ಜಗತ್ತು ಭಗವಂತನಿಂದ ಸೃಷ್ಟವಾಯಿತು ಅಂತ. ಅದು ಭಾರತದಲ್ಲಿ ಇದ್ದ ಋಷಿಗಳು ಮಾತ್ರ ಹೇಳಿದ್ದಾರೆ ಅಂತ ಅರ್ಥ ಅಲ್ಲ. ಜಗತ್ತಿನ ಎಲ್ಲೆಡೆ ಇರುವ ವಿಚಾರಧಾರೆಯನ್ನು ಇವತ್ತು ಗಮನಿಸಿದರೂ ಕೂಡ ಎಲ್ಲರೂ ಯಾವುದೇ ಆಗ್ರಹ ಇಲ್ಲದೆ, ಯಾವುದೇ ಆಶಂಕೆ ಇಲ್ಲದೆ ಒಪ್ಪಿದ ವಿಷಯ ಏನು ಅಂತಂದರೆ, ನಮಗಿಂತ ದೊಡ್ಡ ಶಕ್ತಿಯಾದ ದೇವರಿಂದಲೇ ಜಗತ್ತು ಸೃಷ್ಟವಾಗಿದೆ ಅಂತ. ನಿನ್ನೆ ಒಂದು ಮಾತು ನೋಡಿದೆವು, ಕೋಹ್ಯನ್ಯ ಪುಂಡರೀಕಾಕ್ಷಾತ್ ಮಹಾಭಾರತ ಕೃತ ಭವೇತ್ ಅಂತ. ಮಹಾಭಾರತ ಎನ್ನುವ ಗ್ರಂಥವನ್ನು ದೇವರಲ್ಲದೆ ಮತ್ತೊಬ್ಬ ಯಾರು ಮಾಡಲಿಕ್ಕೆ ಸಾಧ್ಯ ಅಂತ. ಅದನ್ನು ಓದುವಾಗಲೇ ನಮಗೆ ಗೊತ್ತಾಗ್ತದೆ ಅದರ ಆಳ ಮತ್ತು ವಿಸ್ತಾರ ಎರಡೂ. ಕೆಲವು ಗ್ರಂಥಗಳಿಗೆ ವಿಸ್ತಾರ ಇರ್ತದೆ, ಆಳ ಇರೋದಿಲ್ಲ. ಕೆಲವು ಗ್ರಂಥಗಳಿಗೆ ಆಳ ಇರ್ತದೆ, ವಿಸ್ತಾರ ಇರೋದಿಲ್ಲ. ಮಹಾಭಾರತದ ದೃಷ್ಟಿಯಲ್ಲಿ ಎರಡೂ ಉಂಟು. ತುಂಬ ವಿಸ್ತಾರವಾದ ಚಿಂತನೆ ಉಂಟು, ತುಂಬ ಆಳವಾದ ಚಿಂತನೆ ಉಂಟು. ಹಾಗಾಗಿ ಅಲ್ಲಿ ಆ ಮಾತನ್ನು ನಾವು ನೋಡಿದ್ದೇವೆ, ದೇವರಲ್ಲದೆ ಮತ್ತೆ ಯಾರು ಮಾಡಲಿಕ್ಕೆ ಸಾಧ್ಯ ಮಹಾಭಾರತವನ್ನು ಅಂತ. ಮಹಾಭಾರತವನ್ನು ಮಾತ್ರ ಅಲ್ಲ, ನಾವು ನೋಡುವ ಮಹಾಭಾರತ ಏನುಂಟು, ಭಾರತ ಆಶ್ಚರ್ಯ ಆಗ್ತದೆ ನಮಗೆ. ನಾವು ಭಾರತವನ್ನು ದಿನ ಕಳೆದ ಹಾಗೆ ಸಣ್ಣದು 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 ಮಾಡ್ತಾ ಇದ್ದೇವೆ. ನಮ್ಮ ಭಾರತ ಒಂದು ಕಾಲದಲ್ಲಿ ತುಂಬ ದೊಡ್ಡದಾಗಿತ್ತು, ಮಹಾಭಾರತವೇ ಆಗಿತ್ತು. ಇವತ್ತು ನಾವು ಯಾವುದನ್ನು ಅಫ್ಘಾನಿಸ್ತಾನ ಅಂತ ಹೇಳ್ತೇವೆ, ಅದಕ್ಕಿಂತ ಆಚೆಯೂ ಭಾರತ ವರ್ಷ ಹಬ್ಬಿತ್ತು. ಭಾರತದ ದೊರೆಗಳು ಆಳಿದ್ರು. ಏಷ್ಯಾ ಖಂಡದ ಅರ್ಧಾಂಶ ಭಾರತದ ಅಧೀನದಲ್ಲಿತ್ತು ಅಂತ ಗೊತ್ತಾಗ್ತದೆ ಚೋಳರ ಕಾಲದಲ್ಲಿ. ಹಾಗೆಲ್ಲ ನೋಡಿದರೆ ಭಾರತದ ಚಕ್ರವರ್ತಿಗಳು ಭಾರತವನ್ನು ದೊಡ್ಡದು ಮಾಡಿದರು, ಮಹಾಭಾರತ ಮಾಡಿದರು, ಇನ್ನೂ ವಿಸ್ತರಿಸಿದರು, ದೊಡ್ಡ ಭಾರತವನ್ನಾಗಿ ಮಾಡಿದರು, ಮಾಡಿ ನಮಗೆ ಕೊಟ್ಟರು. ಕಾಲಾಂತರದಲ್ಲಿ ನಾವು ನಮ್ಮದೇ ಭೂಮಿಯನ್ನು ಭಾರತವನ್ನು ಸಣ್ಣದು 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 ಮಾಡ್ಕೊಂಡು ಬಂದು ಕೊನೆಗೆ ಇಡೀ ದೇಶ ಅಂತ ಹೇಳುವ ಭಾರತ ಒಂದು ಹಂತದಲ್ಲಿ ಇದ್ದರೆ ಅದರ ಒಳಗೆ ನಾವು ರಾಜ್ಯಗಳನ್ನು ಮಾಡಿಕೊಂಡು ಭಾಷೆಗಳ ವ್ಯವಸ್ಥೆಯನ್ನು ಇಟ್ಟುಕೊಂಡು ಮತ್ತೆ ಪುನಃ ಭಾರತವನ್ನು ಒಡಿತಾ ಇದ್ದೇವೋ ಅಂತ ಸಂಶಯ ಬರ್ತದೆ. ಒಂದು ಕಾಲಕ್ಕೆ ಕ್ಷತ್ರಿಯರು ಅದನ್ನು ಮಾಡಿದರು, ಇವತ್ತು ಕ್ಷತ್ರಿಯಾಭಾಸರು ಅಂತ ಹೇಳುವ ರಾಜಕಾರಣಿಗಳು ಅದನ್ನು ಮಾಡ್ತಾ ಇದ್ದಾರೆ ಅಂತಂದರೆ ತುಂಬ ಬೇಸರ ಆಗ್ತದೆ. ಆ ದೃಷ್ಟಿಯಿಂದ ಮಹಾಭಾರತವನ್ನು ಮತ್ತೊಮ್ಮೆ ಕಟ್ಟಬೇಕು ಅಂತ, ಅದಕ್ಕೋಸ್ಕರ ಮಹಾಭಾರತವನ್ನು ಓದಬೇಕು, ಪುರಾಣಗಳನ್ನು ಓದಬೇಕು. ಇಲ್ಲದಿದ್ದರೆ ಭಾರತದ ಬಂಧನ ಸಾಧ್ಯ ಇಲ್ಲ, ಭಾರತವನ್ನು ಮತ್ತೊಮ್ಮೆ ಮರುನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಭಾರತದ ನಿರ್ಮಾಣ ಗಡಿಯ ವಿಸ್ತರಣೆಯಿಂದ, ಶತ್ರುಗಳ ನಾಶದಿಂದ ಆಗುವಂಥದ್ದಲ್ಲ. ಭಾರತದ ನಿರ್ಮಾಣ ಆಗುವಂಥದ್ದು ಆಧ್ಯಾತ್ಮಿಕತೆಯ ವಿಸ್ತಾರದಿಂದ, ನಮ್ಮ ಮನಸ್ಸನ್ನು ನಾವು ದೊಡ್ಡದು ಮಾಡಿಕೊಳ್ಳುವುದರ ಮೂಲಕ. ಅಷ್ಟೇ ಅಲ್ಲ, ನಮ್ಮ ಜ್ಞಾನದ ಹರಹನ್ನು ಮತ್ತಷ್ಟು ಹೆಚ್ಚಿಸಿಕೊಳ್ಳುವುದರ ಮೂಲಕ ಭಾರತದ ನಿರ್ಮಾಣ ಮಾಡಬೇಕು ಅಂತ. ಅದಕ್ಕೋಸ್ಕರ ನಾವು ಮಹಾಭಾರತವನ್ನು ಪುರಾಣವನ್ನು ಓದುವಂತಹ ಅನಿವಾರ್ಯತೆ ಉಂಟು ಇವತ್ತಿನ ದಿವಸದಲ್ಲಿ. ಆ ದೃಷ್ಟಿಯಿಂದ ನಿನ್ನೆ ಹೇಳಿದ ಮಾತನ್ನು ನೆನಪಿಸಿಕೊಂಡರೆ, ಮಹಾಭಾರತವನ್ನು ವ್ಯಾಸರಲ್ಲದೆ ದೇವರಲ್ಲದೆ ಬೇರೆ ಯಾರು ಮಾಡಲಿಕ್ಕೆ ಸಾಧ್ಯ? ಅದೇ ರೀತಿ ಜಗತ್ತನ್ನು ದೇವರಲ್ಲದೆ ಮತ್ತೆ ಯಾರು ಮಾಡಲಿಕ್ಕೆ ಸಾಧ್ಯ? ಯಾಕೆ ಸಾಮಾನ್ಯ ಮನುಷ್ಯನಿಂದ ಜಗತ್ತನ್ನು ಸೃಷ್ಟಿ ಮಾಡಲಿಕ್ಕೆ ಆಗುವುದಿಲ್ಲ ಅಂತ ಒಂದು ಪ್ರಶ್ನೆ ಬಂದರೆ, ನಾವು ಸಣ್ಣ ಆಲೋಚನೆ ಮಾಡುವ, ದೊಡ್ಡ ಆಲೋಚನೆ ಬೇಡ. ನಾವು ಕುಳಿತುಕೊಂಡಿರುವ ಒಂದು ಕುರ್ಚಿ ಏನುಂಟು, ಆಸನ ಏನುಂಟು, ಅದರಲ್ಲಿ 4 ಕಾಲುಂಟು. ಅದರಲ್ಲಿ ಒಂದು ಕಾಲು ತುಂಡಾದರೆ ನಮಗೆ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ.
ಅಡ್ಜಸ್ಟ್ ಮಾಡಿ ಕೂತ್ಕೊಳ್ಳಿಕ್ಕೂ ಆಗುವುದಿಲ್ಲ. ಅದನ್ನು ನಾವು ಬಿಟ್ಟು ಮತ್ತೊಂದು ಕುರ್ಚಿಯನ್ನು ಆಶ್ರಯಿಸ್ತೇವೆ. ನಾವಿರುವ ಮನೆಯಲ್ಲಿ ನಮಗೇನೋ ಒಂದು ಸ್ವಲ್ಪ ವ್ಯತ್ಯಾಸಗಳು, ಬೇಕಾದ ವಸ್ತು ಅಲ್ಲಿದ್ದದ್ದು ಈ ಕಡೆ ಬಂತು ಅಂತಂದರೆ ಹೊರಡುವಾಗ ಬೀಗದ ಕೈ ಅನ್ನುವಂಥದ್ದು ಬೀಗದ ಕೈ ಇಡುವ ಜಾಗದಲ್ಲಿ ಇಲ್ಲ, ಮತ್ತೊಂದು ಕಡೆಯಲ್ಲಿ ಉಂಟು ಅಂತಂದರೆ ನಮಗೇನು ಮಾಡಲಿಕ್ಕೆ ಆಗೋದಿಲ್ಲ. ನಾವು ಅತಂತ್ರರಾಗಿ ಬಿಡ್ತೇವೆ. ಹಾಗೆ ನಮ್ಮ ರಾಜ್ಯ, ನಮ್ಮ ಮನೆ, ನಮ್ಮ ಸ್ಥಳ ಅಂತ ಹೇಳುವಂತಹ ಸಣ್ಣ ಒಂದು ತುಂಡು ಭೂಮಿಯನ್ನು ಒಂದು ದಿವಸವೂ ಸರಿಯಾಗಿ ಆಳಲಿಕ್ಕೆ ನಮ್ಮ ಹತ್ರ ಆಗ್ತಾ ಇಲ್ಲ. ದೇಶವನ್ನು ಆಳುವುದು ಹೇಗೆ? ಜಗತ್ತನ್ನು ಆಳುವುದು ಹೇಗೆ? ಜಗತ್ತನ್ನು ಆಳಲಿಕ್ಕೆ ನಮ್ಮ ಹತ್ರ ಆಗುವುದಿಲ್ಲ. ಹಾಗಾದ್ರೆ ನಾವು ಜಗತ್ತನ್ನು ಸೃಷ್ಟಿ ಮಾಡೋದಾದ್ರೆ ಹೇಗೆ? ದೂರದ ಮಾತಾಯಿತು. ಜಗತ್ತನ್ನು ನಿರ್ವಾಹ ಮಾಡಲಿಕ್ಕೆ ಕಷ್ಟ ಇರುವಾಗ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ. ಹಾಗಾಗಿ ಪ್ರತಿಯೊಬ್ಬ ಮನುಷ್ಯನ ಹತ್ರ ಚುಚ್ಚು ಚುಚ್ಚು ಕೇಳಿದರು, ಜಗತ್ತನ್ನು ಸೃಷ್ಟಿ ಮಾಡಿದ್ದು ನಾನಲ್ಲ ಅಂತ ಹೇಳ್ತಾನೆ. ಹಾಗಾದರೆ ಮತ್ತೆ ಯಾರು ಸೃಷ್ಟಿ ಮಾಡಿದರು ಅಂತಂದರೆ ಎಲ್ಲ ಹೇಳುವಂಥದ್ದು ಜಗತ್ತನ್ನು ಸೃಷ್ಟಿ ಮಾಡಿದ್ದು ದೇವರು. ನೀವು ದೇವರನ್ನು ನೋಡಿದ್ದೀರಾ ಹಾಗಾದರೆ ಅಂತ ಕೇಳಿದರೆ ದೇವರನ್ನು ನೋಡಲಿಲ್ಲ. ಆದರೆ ಅನುಮಾನ ಮಾಡಬಹುದು, ಸಾಮಾನ್ಯ ಮನುಷ್ಯರ ಹತ್ತಿರ ಈ ಜಗತ್ತನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಹಾಗಾಗಿ ಜಗತ್ತನ್ನು ಸೃಷ್ಟಿ ಮಾಡಿದವ ಅಸಾಮಾನ್ಯನಾಗಿರಬೇಕು. ಆ ಅಸಾಮಾನ್ಯನೇ ದೇವರನ್ನು ನಾವು ಕರೀತೇವೆ ಅಂತ ಇಷ್ಟು ಹೇಳಿದರೆ ದೇವರು ಜಗತ್ತನ್ನು ಸೃಷ್ಟಿ ಮಾಡಿದ್ದಾನೆ ಅಂತ ಒಂದು ನಿಮಿಷದಲ್ಲಿ ನಿರೂಪಣೆ ಮಾಡಿಬಿಡಬಹುದು. ಈ ಜಗತ್ ಸೃಷ್ಟಿ ಯಾಕೆ ದೇವರಿಂದ ಆಯಿತು ಅಂತ ಕೇಳಿದರೆ ತುಂಬ ವಿಚಿತ್ರವಾಗಿ ಉಂಟು. ಪದ್ಮಪುರಾಣ 3-4ನೇ ಅಧ್ಯಾಯಗಳಲ್ಲಿ ಈ ಜಗತ್ತನ್ನು ಭಗವಂತ ಹೇಗೆ ಸೃಷ್ಟಿ ಮಾಡಿದ ಎನ್ನುವ ವಿಷಯ ಹೇಳ್ತದೆ. ತುಂಬ ಆಶ್ಚರ್ಯಕರವಾದದ್ದು. ಜಗತ್ತನ್ನು ತಿಳ್ಕೊಳ್ಳುವುದು ಅಂತಂದರೆ ಜಗತ್ತು ಹೇಗುಂಟು ಅಂತ ತಿಳ್ಕೊಳ್ಳೋದು ಮಾತ್ರ ಅಲ್ಲ, ಜಗತ್ತು ಹೇಗೆ ಹುಟ್ಟಿತು ಅಂತ ತಿಳ್ಕೊಳ್ಬೇಕು. ತುಂಬ ಆಶ್ಚರ್ಯ. ಒಂದು ಬಿಂದುವಿನಿಂದ ಸೃಷ್ಟಿಯಾಗ್ತದೆ. ಏನೂ ಇಲ್ಲ ಅಂತ ನಾವು ಎಣಿಸಬೇಕು, ಏನೋ ಇರ್ತದೆ. ನಮ್ಮ ವ್ಯವಸ್ಥೆ ಹೇಗೆ ಅಂತಂದರೆ ಶೂನ್ಯದಿಂದ ಯಾವುದೇ ಸೃಷ್ಟಿ ಆಗುವುದಿಲ್ಲ, ಅಭಾವದಿಂದ ಯಾವುದೇ ಸೃಷ್ಟಿ ಆಗುವುದಿಲ್ಲ. ಸೃಷ್ಟಿಯಾಗಬೇಕು ಅಂತಂದರೆ ಸೂಕ್ಷ್ಮದಿಂದ ಸೃಷ್ಟಿ ಆಗ್ತದೆ. ಹಾಗಾಗಿ ನಾವು ಏನು ಒಪ್ಪಿದ್ದೇವೆ ಅಂತಂದರೆ ಸೃಷ್ಟಿ ಆಗುವುದು ಸೂಕ್ಷ್ಮದಿಂದ, ಸ್ಥೂಲದ ಸೃಷ್ಟಿ ಆಗ್ತದೆ, ಹೊರತು ಶೂನ್ಯದಿಂದ ಅಲ್ಲ. ಯಾವುದೇ ವಸ್ತು ಇಲ್ಲದೇ ಇರುವ ಒಂದು ಪರಿಸ್ಥಿತಿಯಲ್ಲಿ ಒಂದು ವಸ್ತು ಅಲ್ಲಿ ಸೃಷ್ಟಿಯಾಗಬೇಕು ಸಾಧ್ಯ ಇಲ್ಲ. ನಾವು ಅದನ್ನು ಭ್ರಮೆ ಅಂತ ಕರೀತೇವೆ. ಹಾಗಾಗಿ ಜಗತ್ತು ಸತ್ಯ ಅಂತಾದರೆ, ಜಗತ್ತು ನಮ್ಮ ಕಣ್ಣಿಗೆ ಕಾಣುತ್ತದೆ ಅಂತಾದರೆ, ಜಗತ್ತು ನಮ್ಮ ಇಂದ್ರಿಯಗಳಿಗೆ ಗೋಚರ ಆಗ್ತದೆ ಅಂತಂದರೆ, ಜಗತ್ತನ್ನು ನಾವು ಮುಟ್ಟುತ್ತೇವೆ, ನೋಡ್ತೇವೆ, ಶಬ್ದಗಳನ್ನು ಕೇಳ್ತೇವೆ ಅಂತಂದರೆ ಅದು ನಿಜವಾಗಿಯೂ ಉಂಟು ಅಂತ ಅರ್ಥ. ಅದು ಭ್ರಾಂತಿ ಅಲ್ಲ ಅಂತ ನಾವು ಪದೇ ಪದೇ ಅದನ್ನು ನೋಡಿ ದೃಢಪಡಿಸಿಕೊಳ್ತೇವೆ. ಹಾಗಿರುವಾಗ ಅಂತಹ ಜಗತ್ತು ಹೇಗೆ ಸೃಷ್ಟಿಯಾಯಿತು ಅಂತಂದರೆ ಒಂದು ಕಾಲದಲ್ಲಿ ಸೂಕ್ಷ್ಮ ರೂಪದಲ್ಲಿತ್ತು. ಭೀಷ್ಮ ದೇವವ್ರತ ಆಗಿದ್ದಾನೆ. ಈ ಹೊತ್ತಿಗೆ ಆತ ಗಂಗಾದ್ವಾರದಲ್ಲಿ ತಪಸ್ಸು ಮಾಡ್ತಾ ಅಧ್ಯಾತ್ಮ ಸಾಧನೆ ಮಾಡ್ತಾ ಇರುವಾಗ ಬ್ರಹ್ಮದೇವರು ಪುಲಸ್ತ್ಯ ಋಷಿಗಳನ್ನು ಕಳಿಸ್ತಾರೆ. ನಿನ್ನೆ ನಾವು ನೋಡಿದ್ದೇವೆ, ಭೀಷ್ಮನ ಹತ್ರ ಹೋಗಬೇಕು ನೀವು ಅಂತ. ಭೀಷ್ಮ ಅವರಿಗೆ ಅರ್ಘ್ಯಾದಿಗಳನ್ನು ಕೊಟ್ಟು ಸತ್ಕಾರ ಮಾಡಿದ ಅಂತ ಇಲ್ಲಿವರೆಗೆ ನಿನ್ನೆ ನಾವು ಕಥೆಯನ್ನು ನಿಲ್ಲಿಸಿದ್ದೇವೆ. ಆತ ಪುಲಸ್ತ್ಯರಲ್ಲಿ ಪ್ರಶ್ನೆ ಮಾಡ್ತಾನೆ, ನಾನು ಈ ಜಗತ್ತನ್ನು ನೋಡ್ತಾ ಇದ್ದೇನೆ, ನನಗೆ ದೇವರ ಬಗ್ಗೆ ನೀವು ಹೇಳ್ತಾ ಇದ್ದೀರಿ, ನನ್ನ ತಪಸ್ಸಿನ ಬಗ್ಗೆ ಮತ್ತೆ ಮಾರ್ಗದರ್ಶನ ಮಾಡ್ತಾ ಇದ್ದೀರಿ, ನಾನು ಹೇಗೆ ಬದುಕಬೇಕು ಅಂತ ಪುಲಸ್ತ್ಯರು ತುಂಬ ಉಪದೇಶ ಮಾಡ್ತಾರೆ. ಆ ಹೊತ್ತಿಗೆ ಈ ಜಗತ್ತು ಹೇಗೆ ಸೃಷ್ಟಿಯಾಯಿತು ಅಂತ ನನಗೆ ಹೇಳಿ. ಯಾಕೆ ಅಂತಂದರೆ ಜಗತ್ತಿನ ಅರಿವು ನನಗಾದರೆ ಜಗತ್ ನಿರ್ಮಾಣ ಮಾಡಿದವನ ಅರಿವು ನನಗೆ ಸುಲಭದಲ್ಲ ಆಗ್ತದೆ. ಆ ದೃಷ್ಟಿಯಿಂದ ಹೇಳಬೇಕು ಅಂತ ಹೇಳಿದ ಕೂಡಲೇ ಅವರು ಭಗವಂತ ಜಗತ್ತನ್ನು ಹೇಗೆ ಸೃಷ್ಟಿ ಮಾಡಿದ ಎನ್ನುವುದನ್ನು ಹೇಳ್ತಾರೆ. ತುಂಬ ವಿಸ್ತಾರವಾದದ್ದು, ನಾನು ಸೂಕ್ಷ್ಮವಾಗಿ ಹೇಳ್ತೇನೆ. ಉಪನಿಷತ್ತು ಹೇಳ್ತದೆ, ಭಗವಂತ ಜಗತ್ ಸೃಷ್ಟಿ ಮಾಡಬೇಕು ಅಂತ ಆಲೋಚನೆ ಮಾಡ್ತಾನಂತೆ. ಇಚ್ಛಾ ಮಾತ್ರ ಪ್ರಭೋ ಸೃಷ್ಟಿ ಅಂತ ಮಾಡಬೇಕು ಅಂತೇನಿಲ್ಲ. ಭಗವಂತ ಆಲೋಚನೆ ಮಾಡಿದರೆ ಆಯ್ತು. ಜಗತ್ತು ಸೃಷ್ಟಿಯಾಗಲಿ ಅಂತ ಆಲೋಚನೆ ಮಾಡಿದರೆ ಅವನ ಆಲೋಚನೆಯಿಂದಲೇ ಜಗತ್ತು ಸೃಷ್ಟಿ ಆಗ್ತದೆ. ಅಂದರೆ ಅಷ್ಟು ಶಕ್ತಿ ಆತನಿಗೆ ಉಂಟು ಅಂತ ಅರ್ಥ. ಜಗತ್ತನ್ನು ಸೃಷ್ಟಿ ಮಾಡಿದಾನೆ ಅಂತ. ಆ ಜಗತ್ತಿಗೆ ಒಂದಷ್ಟು ಮೂಲವಾದ ವಸ್ತುಗಳಿದ್ದಾವೆ. ಆ ಮೂಲ ವಸ್ತುಗಳನ್ನು ಸೃಷ್ಟಿ ಮಾಡಬೇಕು ಅಂತ ಪ್ರಕೃತಿ ಮಹಾಲಕ್ಷ್ಮಿ ಸ್ವರೂಪವಾದದ್ದು. ಭಗವಂತನ ಅರ್ಧಾಂಗಿ ಅಂತ ಕರೆಸಲ್ಕೊಳ್ಳಲ್ಪಡುವ ಮಹಾಲಕ್ಷ್ಮಿ ಅವನೊಟ್ಟಿಗೆ ಇದ್ದಾಳೆ. ಭಗವಂತ ಜಗತ್ತು ಸೃಷ್ಟಿ ಮಾಡ್ತಾನೆ ಅಂತ ಅಂದ ಕೂಡಲೇ ಆ ಅವ್ಯಕ್ತ ಅಂತ ಅದನ್ನು ಕರೆಯುವುದು, ಅದು ವ್ಯಕ್ತವಾಗ್ತದೆ. ಮಹಾಲಕ್ಷ್ಮಿ ಕಾಣಿಸಿಕೊಳ್ತಾಳೆ. ಭಗವಂತನನ್ನು ಪುರುಷ ಅಂತ ಕರೆಯುವುದು, ಅವ್ಯಕ್ತವನ್ನು ಪ್ರಧಾನ ಪ್ರಕೃತಿ ಅಂತ ಕರೀತಾರೆ. ಮಹಾಲಕ್ಷ್ಮಿ ತಾನು ಜಗತ್ತಿನ ಸೃಷ್ಟಿಗೆ ಭಗವಂತನಿಗೆ ಸಹಕಾರಿಯಾಗ್ತಾಳೆ ಅಂತ. ಆಕೆ ಜಗತ್ತಿನ ಸೃಷ್ಟಿ ಮಾಡ್ತಾಳೆ. ಅಲ್ಲಿಂದ ಮತ್ತೆ ಚತುರ್ಮುಖ ಬ್ರಹ್ಮದೇವರ ಸೃಷ್ಟಿಯಾಗುತ್ತದೆ. ಅದಕ್ಕೊಂದು ತತ್ವದ ಪರಿಭಾಷೆಯಲ್ಲಿ ಮಹತ್ತತ್ವ, ಅಹಂಕಾರ ಅಂತ ಹೀಗೆ ದೇವತೆಗಳನ್ನೇ ನೇರ ಹೇಳ್ತಾ ಹೋಗುವ ಆ ತತ್ವಗಳಿಗೆ ಗೊತ್ತಾಗ್ತದೆ. ಚತುರ್ಮುಖ ಬ್ರಹ್ಮದೇವರು ಸೃಷ್ಟಿ ಮಾಡ್ತಾರೆ ಅಂತ. ಅವರು
ಸ್ವಯಂಭೂ ಮನುವನ್ನು ಶತರೂಪೆಯನ್ನು ಸೃಷ್ಟಿ ಮಾಡಿದರು ಅಂತ. ಅದಕ್ಕಿಂತ ಮೊದಲು ಒಂದಷ್ಟು ಜನವನ್ನು ಸೃಷ್ಟಿ ಮಾಡಿದ್ದಾರೆ. ಚತುರ್ಮುಖನಿಂದ ರುದ್ರದೇವರ ಸೃಷ್ಟಿಯಾಗಿದೆ, ಕ್ರೋಧದಿಂದಾಗಿಯೇ ರುದ್ರದೇವರ ಸೃಷ್ಟಿಯಾಗಿದೆ. ಹಾಗಾಗಿ ಅಹಂಕಾರ ತತ್ವಕ್ಕೆ ರುದ್ರದೇವರ ಅಭಿಮಾನಿಗಳಾಗುತ್ತಾರೆ. ಅದರೊಟ್ಟಿಗೆ ಸನಕಾದಿಗಳನ್ನು ಸೃಷ್ಟಿ ಮಾಡಿದ್ದಾರೆ, ಪ್ರಜಾಪತಿಗಳನ್ನು ಸೃಷ್ಟಿ ಮಾಡಿದ್ದಾರೆ. ಭೃಗು, ಅತ್ರಿ, ಅಂಗೀರಸ್, ಪುಲಸ್ತ್ಯ, ಪುಲಹ, ಕ್ರತು, ದಕ್ಷ ಇತ್ಯಾದಿಗಳನ್ನೆಲ್ಲ, ಮರೀಚಿ ಇವರನ್ನೆಲ್ಲ ಸೃಷ್ಟಿ ಮಾಡಿದ್ದಾರೆ. ಸ್ವಯಂಭೂ ಮನುವನ್ನು ಶತರು ಮತ್ತು ಸೃಷ್ಟಿಯ ವಿಸ್ತಾರವನ್ನು ಪುರಾಣ ಹೇಳ್ತಾ ಹೋಗ್ತದೆ. ಪ್ರಿಯವೃತ, ಉತ್ತಾನಪಾದ ಅಂತ ಇಬ್ಬರು ಗಂಡು ಮಕ್ಕಳು, ಆಕೂತಿ, ಪ್ರಸೂತಿ, ದೇವಹೂತಿ ಅಂತ ಹೆಣ್ಣು ಮಕ್ಕಳು ಅಂತ ಆ ವಂಶವನ್ನು ವಿಸ್ತಾರ ಮಾಡಿ 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 ಪುರಾಣ ಹೇಳ್ತಾ ಹೋಗ್ತದೆ. ಅದಕ್ಕಿಂತ ಮೊದಲು ನಾವು ಕಾಣುವಂಥ ಜಗತ್ತುಂಟಲ್ಲ, ಇದು ಹೇಗೆ ಸೃಷ್ಟಿಯಾಯಿತು ಅಂತ. ಸಾಮಾನ್ಯವಾಗಿ ಏನೂ ಇರಲಿಲ್ಲ ಅಂತ ನಾವು ಹೇಳ್ತೇವೆ. ಇತ್ತು, ಭಗವಂತನ ಉದರದೊಳಗಿತ್ತು. ಪ್ರಳಯ ಕಾಲಕ್ಕಾಗುವಾಗ ಎಲ್ಲ ವಸ್ತು ಒಂದರ ಒಳಗೆ ಪ್ರವೇಶ ಮಾಡಿ ಎಲ್ಲಿಗೆ ಹೋಗುತ್ತದೋ ಮತ್ತು ಅಲ್ಲಿಂದಲೇ ಹೊರ ಬರ್ತದೆ ಅಂತ ಅರ್ಥ. ಹಾಗಾಗಿ ಸೃಷ್ಟಿಯ ಆರಂಭದ ಉಂಟು. ಬ್ರಹ್ಮಾಂಡಕ್ಕಿಂತ ಆಚೆ ಇರುವಂಥದ್ದೊಂದು ಜಲ ಉಂಟು, ಗರ್ಭ ಅಂತ ಅದನ್ನು ಕರಿತೇವೆ, ಗರ್ಭೋದಕ ಅಂತ. ಅದರಲ್ಲಿ ಬ್ರಹ್ಮಾಂಡ ತೇಲ್ತಾ ಇರ್ತದೆ ಅಂತ. ಅದು ಸಾಕ್ಷಾತ್ ಭಗವಂತನ ಸ್ವರೂಪ, ಪ್ರಕೃತಿಯ ಸ್ವರೂಪವಾಗಿರುವಂಥದ್ದು. ಅಂತಹ ಜಲದಲ್ಲಿ ಒಂದು ಬುದ್ಬುದ ಸೃಷ್ಟಿಯಾಯಿತು. ನೊರೆ ಸೃಷ್ಟಿಯಾಯಿತು. ನೊರೆ ಸೃಷ್ಟಿಯಾಯಿತು ಅಂದರೆ ಏನಾದರೂ ಒಂದು ಉಂಟು ಅಂತ ಅರ್ಥ ಅಂತ. ಹಾಗೆಯೇ ಅಲ್ಲಿಂದ ಮತ್ತೆ ಎಲ್ಲವೂ ಸೃಷ್ಟಿಯಾಯಿತು, ಜಗತ್ತು ಸೃಷ್ಟಿಯಾಗ್ತಾ ಬರ್ತದೆ ಅಂತ. ಜಗತ್ತು ಇರಬೇಕು ಅಂತಂದರೆ ಜಗತ್ತು ಯಾವುದಾದ್ರೂ ಒಂದು ಜಾಗದಲ್ಲಿ ಇರಬೇಕಲ್ಲ. ಅದಕ್ಕೋಸ್ಕರ ಆಕಾಶದ ಸೃಷ್ಟಿಯನ್ನು ಪುರಾಣ ಹೇಳ್ತದೆ. ಆಕಾಶ ಅಂತಂದರೆ ಅದು ಅವಕಾಶ ಅಂತ ಅರ್ಥ. ಎಲ್ಲ ವಸ್ತುಗಳು ಒಂದು ಕಡೆಯಲ್ಲಿ ಇರಲಿಕ್ಕೆ ಬೇಕಾಗಿರುವಂತಹ ಸ್ಪೇಸ್, ಅದನ್ನು ಸೃಷ್ಟಿಯಾಯಿತು. ಅವಕಾಶವನ್ನು ಸೃಷ್ಟಿ ಮಾಡಬೇಕು. ಆಕಾಶದಲ್ಲಿ ಎರಡು ಉಂಟು. ಒಂದು ಭೂತಾಕಾಶ ಅಂತ ಕರೆಯುವ, ನಮ್ಮ ಕಣ್ಣಿಗೆ ಅಥವಾ ಇಂದ್ರಿಯಗಳಿಗೆ ಗೋಚರ ಆಗುವಂಥ ಒಂದು ಆಕಾಶ. ಅವ್ಯಾಕೃತ ಅಂತಂದರೆ ನಮ್ಮ ಮನಸ್ಸಿಗೂ ನಿಲುಕದೇ ಇರುವ, ನಮಗೆ ಅದನ್ನು ಯೋಚನೆ ಮಾಡಲಿಕ್ಕೆ ಆಗದೇ ಇರುವ, ಮಾತಿನಿಂದ ಹೇಳಲಿಕ್ಕೆ ಆಗದೇ ಇರುವಂತಹ, ಆದರೆ ಇರುವಂತಹ ಒಂದು ಆಕಾಶ. ಅದು ದೊಡ್ಡದು. ಅದನ್ನು ಮಹತ್ವ ಅಂತ ಕರೆಯುವಂಥದ್ದು ತುಂಬ ದೊಡ್ಡದು.